ನಾವೆಲ್ಲರೂ ಸ್ಕೂಲ್, ಕಾಲೇಜ್ನಲ್ಲಿ ಈ ಅನುಭವ ಪಟ್ಟಿರ್ತೇವೆ. ಪರೀಕ್ಷೆ ಹತ್ರ ಬಂದಾಗ ಒಂದು ದಪ್ಪ ಪಠ್ಯಪುಸ್ತಕವನ್ನು ಕೈಗೆತ್ತಿಕೊಳ್ತೇವೆ. ಸಹಜವಾಗಿ ನಮ್ಮ ಮೊದಲನೇ ಕೆಲಸವೇನು? ಮೊದಲನೇ ಪುಟ ತೆರೆಯುವುದು. ಹೌದು, ಮೊದಲನೇ ಪುಟ ತೆರೆಯುವುದು, ಅಲ್ಲಿಂದ ಓದಿಕೊಂಡು ಪುಟಗಳನ್ನು ಒಂದರ ಹಿಂದೆ ಒಂದರಂತೆ ತಿರುಗಿಸ್ತಾ ಹೋಗುದು. ಆದ್ರೆ ನಮ್ಮ ಈ ಅಭ್ಯಾಸವೇ ನಾವು ಕಲಿಯೋ ರೀತಿಗೆ ಒಂದು ದೊಡ್ಡ ಅಡ್ಡಿ ಆಗ್ತಿದೆ ಅಂದ್ರೆ? ಇದೊಂದು ಆಸಕ್ತಿದಾಯಕ ಯೋಚನೆ. ಇಂದು ನಾವು ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ದ ನಾನ್ ಲೀನಿಯರ್ ಆರ್ಟ್ ಆಫ್ ಟೆಕ್ಸ್ಟ್ ಬುಕ್ ಮಾಸ್ಟ್ರಿ ಅನ್ನೋ ಬರಹದ ಆಧಾರದ ಮೇಲೆ ಇದೇ ವಿಷಯದ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡಲಿದ್ದೇವೆ. ಖಂಡಿತ, ಇದು ನಮ್ಮೆಲ್ಲರ ಅಭ್ಯಾಸ. ಆದರೆ ಈ ಬರಹ ನಮ್ಮ ಆಲೋಚನಾ ಕ್ರಮವನ್ನೇ ಪ್ರಶ್ನಿಸುತ್ತೆ. ಹೌದು, ಅಂದ್ರೆ ಪಠ್ಯಪುಸ್ತಕವನ್ನು ಮೊದಲನೇ ಪುಟದಿಂದ ಓದುವುದು ಯಾಕಷ್ಟು ಪರಿಣಾಮಕಾರಿಯಲ್ಲ ಮತ್ತು ಕಲಿಯಲು ಇದಕ್ಕಿಂತ ಉತ್ತಮವಾದ ದಾರಿ ಇದೆಯಾ ಅಂತ ನೋಡೋಣ. ಸರಿ, ಶುರು ಮಾಡೋಣ. ಓಕೆ, ಲೇಖಕರು ತಮ್ಮ ವಾದವನ್ನು ಶುರು ಮಾಡೋದೇ ಒಂದು ಸರಳವಾದ ಆದ್ರೆ ಬಹಳ ಮುಖ್ಯವಾದ ಹೋಲಿಕೆಯಿಂದ. ಅವರು ಹೇಳ್ತಾರೆ, ಪಠ್ಯಪುಸ್ತಕ ಒಂದು ಕಾದಂಬರಿಯಲ್ಲ. ಹೌದು, ಇದು ಕೇಳೋಕೆ ತುಂಬಾ ಸಿಂಪಲ್ ಅನ್ಸಬಹುದು, ಆದ್ರೆ ಇದರಲ್ಲೇ ಪೂರ್ತಿ ವಿಷಯ ಅಡಗಿದೆ. ನಿಜ. ಒಂದು ಕಾದಂಬರಿ ಅಥವಾ ಒಂದು ಸಸ್ಪೆನ್ಸ್ ಸಿನಿಮಾ ನೋಡುವಾಗ ನಾವು ಮೊದಲಿನಿಂದಲೇ ಶುರು ಮಾಡ್ಬೇಕಲ್ವಾ? ಖಂಡಿತ. ಮೊದಲನೇ ಅಧ್ಯಾಯ ಓದದೆ ನೇರವಾಗಿ 5ನೇ ಅಧ್ಯಾಯಕ್ಕೆ ಹೋದ್ರೆ ಪಾತ್ರಗಳು ಯಾರು, ಏನ್ ನಡೀತಿದೆ ಅಂತ ಏನೂ ಅರ್ಥ ಆಗೋದಿಲ್ಲ. ಹೌದು, ಕಾದಂಬರಿಯಲ್ಲಿ ಒಂದು ನಿರಂತರತೆ, ಒಂದು ಕಥೆ ಇರುತ್ತೆ. ಒಂದು ಘಟನೆ ಇನ್ನೊಂದಕ್ಕೆ ದಾರಿ ಮಾಡಿಕೊಡುತ್ತದೆ. ಆದ್ರೆ ಪಠ್ಯಪುಸ್ತಕದ ರಚನೆ ಹಾಗಿಲ್ಲ. ಖಂಡಿತ ಇಲ್ಲ. ಅದೊಂದು ರೀತಿ, ಹೇಗೆ ಹೇಳೋದು, ಒಂದು ಪರಿಕರಗಳ ಪೆಟ್ಟಿಗೆ, ಅಂದ್ರೆ ಒಂದು ಟೂಲ್ ಬಾಕ್ಸ್ ಇದ್ದ ಹಾಗೆ. ಟೂಲ್ ಬಾಕ್ಸ್? ಹೌದು. ಆ ಪೆಟ್ಟಿಗೆಯಲ್ಲಿ ಸ್ಕ್ರೂ ಡ್ರೈವರ್, ಸುತ್ತಿಗೆ, ಪ್ಲೈಯರ್ಸ್ ಎಲ್ಲವೂ ಇರುತ್ತೆ. ನಮ್ಗೆ ಗೋಡೆಗೆ ಮೊಳೆ ಹೊಡಿಬೇಕಂದ್ರೆ ನಾವೇನ್ ಮಾಡ್ತೀವಿ? ಸುತ್ತಿಗೆಯನ್ನು ಮಾತ್ರ ತಗೊಳ್ತೀವಿ. ಅಷ್ಟೇ. ಪೆಟ್ಟಿಗೆಯಲ್ಲಿರೋ ಪ್ರತಿಯೊಂದು ವಸ್ತುವನ್ನು ಒಂದನ ನಂತರ ಒಂದರಂತೆ ಬಳಸೋದಿಲ್ಲ. ಪಠ್ಯಪುಸ್ತಕ ಕೂಡ ಹಾಗೆಯೇ. ಅದರಲ್ಲಿರೋದು ಸ್ವತಂತ್ರ, ಆದ್ರೆ ಒಂದಕ್ಕೊಂದು ಸಂಬಂಧವಿರುವ ಪರಿಕಲ್ಪನೆಗಳ ಸಂಗ್ರಹ. ಓ, ಉತ್ತಮ ಹೋಲಿಕೆ. ಅಂದ್ರೆ ಭೌತಶಾಸ್ತ್ರದ ಪುಸ್ತಕದಲ್ಲಿ ಬಲ ಅಂದ್ರೆ ಫೋರ್ಸ್ ಬಗ್ಗೆ ಇರೋ ಅಧ್ಯಾಯಕ್ಕೂ ಬೆಳಕು ಅಂದ್ರೆ ಲೈಟ್ ಬಗ್ಗೆ ಇರೋ ಅಧ್ಯಾಯಕ್ಕೂ ನೇರವಾದ ಕಥಾಸಂಬಂಧ ಇರೋದಿಲ್ಲ. ನಿಖರವಾಗಿಯೇ. ಎರಡನ್ನೂ ಬೇರೆ ಬೇರೆಯಾಗಿ ಅರ್ಥ ಮಾಡ್ಕೊಳ್ಬಹುದು. ಹಾಗಾಗಿಯೇ ಕಾದಂಬರಿ ಓದುವ ರೇಖೀಯ ಅಂದ್ರೆ ಲೀನಿಯರ್ ವಿಧಾನ ಇಲ್ಲಿ ಸರಿ ಹೊಂದುವುದಿಲ್ಲ. ಲೇಖಕರು ಒಂದು ಅದ್ಭುತವಾದ ಮಾತು ಹೇಳ್ತಾರೆ, ಜ್ಞಾನವು ನಮ್ಮ ವೇಳಾಪಟ್ಟಿಯ ಬಗ್ಗೆ ತಲೆಕೆಡಿಸ್ಕೊಳ್ಳೋದಿಲ್ಲ ಅಂತ. ವಾವ್! ನಾವು ಮೊದಲನೇ ಅಧ್ಯಾಯದಿಂದಲೇ ಶುರು ಮಾಡಬೇಕು ಅಂತ ಜ್ಞಾನಕ್ಕೆ ಯಾವ ನಿಯಮವೂ ಇಲ್ಲ. ನಮಗೆ ಏನ್ ಬೇಕೋ ಅದನ್ನು ಎಲ್ಲಿಂದ ಬೇಕಾದ್ರೂ ಪಡೆದುಕೊಳ್ಬಹುದು. ಸರಿ, ಹಾಗಾದ್ರೆ ಮೊದಲನೇ ಪುಟದಿಂದ ಓದುವುದು ತಪ್ಪು ಅಂತ ಗೊತ್ತಾಯ್ತು. ಆದ್ರೆ ಸುಮ್ನೆ ಪುಸ್ತಕವನ್ನು ಮಧ್ಯದಲ್ಲೆಲ್ಲೋ ತೆರೆದು ಓದಲು ಶುರು ಮಾಡ್ಬೇಕಾ? ಅದಕ್ಕೂ ಮೊದಲು ಉದ್ದೇಶವೇ ಇಲ್ಲದೆ ಓದುವುದರಿಂದ ಆಗೋ ಸಮಸ್ಯೆ ಏನು ಅಂತ ನೋಡೋಣ. ಹೌದು, ಇದು ಬಹಳ ಮುಖ್ಯ. ಲೇಖಕರು ಕೇಳ್ತಾರೆ, ಪುಸ್ತಕ ತೆರೆದಾಗ ನಮ್ಮ ನಿಜವಾದ ಉದ್ದೇಶವೇನು? ಪುಟಗಳನ್ನು ತಿರುಗಿಸುವುದೇ? ಖಂಡಿತ ಅಲ್ಲ. ಆ ಉದ್ದೇಶವನ್ನು ನಾವು ಮೊದಲೇ ನಿರ್ಧರಿಸಿಕೊಳ್ಳೋದಿಲ್ಲ. ಅದೇ ದೊಡ್ಡ ಸಮಸ್ಯೆ. ಅಂದ್ರೆ ಪುಸ್ತಕವನ್ನು ತೆರೆಯೋ ಮೊದಲೇ ನಾನು ಇಂದು ಇದರಿಂದ ಏನು ಕಲಿಬೇಕು ಅಂತ ನಮ್ಮನ್ನಾವೇ ಕೇಳ್ಕೋಬೇಕು. ಅದು ಪರೀಕ್ಷೆಗೆ ತಯಾರಿಯಾಗಿರ್ಬೋದು, ಒಂದು ಪ್ರಾಜೆಕ್ಟ್ಗೆ ಮಾಹಿತಿ ಹುಡುಕೋದಾಗಿರ್ಬೋದು, ಅಥವಾ ನಮ್ಮ ಮನಸ್ಸಲ್ಲಿರೋ ಒಂದು ಕುತೂಹಲಕ್ಕಾದ್ರೂ ಸರಿ. ಒಂದು ಗುರಿ ಇರ್ಬೇಕು. ಹೌದು. ಆದ್ರೆ ಹೆಚ್ಚಿನವ್ರು ಏನ್ ಮಾಡ್ತಾರೆ? ಮನಸ್ಸಿನಲ್ಲಿ ಯಾವುದೇ ನಿರ್ದಿಷ್ಟ ಪ್ರಶ್ನೆ ಇಲ್ಲದೆ ಮೊದಲನೆಯ ಪುಟದಿಂದ ಓದಲು ಶುರು ಮಾಡ್ತಾರೆ. ಲೇಖಕರು ಇದರ ಸಮಸ್ಯೆಯನ್ನು ವಿವರಿಸಲು ಒಂದು ಅದ್ಭುತವಾದ ರೂಪಕವನ್ನು ಬಳಸ್ತಾರೆ. ಯಾವುದು ಅದು? ಅವರು ಹೇಳ್ತಾರೆ, ಇದು ಸಮತಟ್ಟಾದ ಮೇಲ್ಮೈ ಮೇಲೆ ನೀರು ಸುರಿದಂತೆ ನೀರು ಬರ್ತದೆ ಮತ್ತು ಹಾಗೆ ಹರಿದು ಹೋಗ್ತದೆ. ಎಕ್ಸಾಕ್ಟ್ಲಿ. ಏನೂ ನೆನಪಿನಲ್ಲೇ ಉಳಿಯೋದಿಲ್ಲ. ಇದು ಅಕ್ಷರಶಃ ಸತ್ಯ. ನನಗೆ ನನ್ನ ಕಾಲೇಜು ದಿನಗಳು ನೆನಪಾಗ್ತಿವೆ. ಹೇಳಿ. ಪರೀಕ್ಷೆಯ ಹಿಂದಿನ ರಾತ್ರಿ ಇಡೀ ಪಠ್ಯಪುಸ್ತಕವನ್ನು ಮೊದಲನೇ ಪುಟದಿಂದ ಕೊನೆಯವರೆಗೂ ಓದಿ ಮುಗಿಸ್ಬೇಕು ಅಂತ ಒದ್ದಾಡುತ್ತಿದ್ದೆ. ಬೆಳಗ್ಗೆ ಎದ್ದಾಗ ಏನೂ ತಲೆಯಲ್ಲಿ ಇರ್ತಿರ್ಲಿಲ್ಲ. ನಮ್ಮಲ್ಲಿ ಹೆಚ್ಚಿನವರ ಕಥೆ ಇದೆ. ಬಹುಶಃ ಆಗ್ಲೇ ಈ ವಿಧಾನ ಗೊತ್ತಿದ್ರೆ ನನ್ನ ಗ್ರೇಡ್ಗಳು ಇನ್ನೂ ಚೆನ್ನಾಗಿರ್ತಿದ್ವೇನೋ. ಇದಕ್ಕೆ ಒಂದು ಮನೋವೈಜ್ಞಾನಿಕ ಕಾರಣವೂ ಇದೆ. ಹೋ, ಹಾಗಾ? ಹೌದು. ನಮ್ಮ ಮೆದುಳು ಮಾಹಿತಿಯನ್ನು ಹಿಡಿದಿಡಲು ಒಂದು ಕೊಕ್ಕೆ, ಅಂದ್ರೆ ಒಂದು ಹುಕ್ ಅಥವಾ ಒಂದು ಚೌಕಟ್ಟು, ಒಂದು ಫ್ರೇಮ್ ವರ್ಕ್ ಬಯಸುತ್ತೆ. ನಾವು ಒಂದು ಪ್ರಶ್ನೆಯೊಂದಿಗೆ ಓದಲು ಪ್ರಾರಂಭಿಸಿದಾಗ ಆ ಪ್ರಶ್ನೆಯೇ ಆ ಕೊಕ್ಕೆಯಂತೆ ಕೆಲಸ ಮಾಡುತ್ತೆ. ಆಸಕ್ತಿದಾಯಕವಾಗಿದೆ. ಅದು ಮೆದುಳಿಗೆ ಒಂದು ಸಂಕೇತ ಕೊಡುತ್ತೆ. ನೋಡು, ಈ ಮಾಹಿತಿ ಮುಖ್ಯ, ಇದನ್ನು ಹಿಡಿದಿಟ್ಕೋ, ಯಾಕಂದ್ರೆ ಇದು ನಾನು ಹುಡುಕ್ತಿರೋ ಉತ್ತರಕ್ಕೆ ಸಂಬಂಧಿಸಿದ್ದು ಅಂತ.
ಸರಿ ಸರಿ. ಪ್ರಶ್ನೆಯೇ ಇಲ್ಲದಿದ್ದರೆ ಯಾವ ಮಾಹಿತಿಯನ್ನು ಉಳಿಸಿಕೊಳ್ಳಬೇಕು ಮತ್ತು ಯಾವುದನ್ನು ಬಿಡಬೇಕು ಎಂದು ಮೆದುಳಿಗೆ ತಿಳಿಯುವುದೇ ಇಲ್ಲ. ಎಲ್ಲವೂ ಒಂದೇ ತರ ಕಾಣಿಸುತ್ತೆ. ಆದರೆ ಇಲ್ಲೊಂದು ಸಂಶಯ. ಕೆಲವು ಪಠ್ಯಪುಸ್ತಕಗಳನ್ನ, ಉದಾಹರಣೆಗೆ ಗಣಿತ ಅಥವಾ ಭೌತಶಾಸ್ತ್ರ, ಉದ್ದೇಶಪೂರ್ವಕವಾಗಿಯೇ ಕ್ರಮವಾಗಿ ಬರೆದಿರ್ತಾರಲ್ವೇ? ಅಷ್ಟೇ. ಅಂದ್ರೆ ಅಧ್ಯಾಯ 1ರಲ್ಲಿರೋ ಮೂಲಭೂತ ಅಂಶಗಳನ್ನ ತಿಳಿದೇ ಅಧ್ಯಾಯ 5ನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಲ್ವಾ? ಈ ರ್ಯಾಂಡಮ್ ವಿಧಾನದಿಂದ ಆ ಅಡಿಪಾಯವೇ ತಪ್ಪಿಹೋಗೋ ಅಪಾಯ ಇಲ್ವಾ? ಬಹಳ ಮುಖ್ಯವಾದ ಪ್ರಶ್ನೆ ಅದು. ಲೇಖಕರು ಹೇಳೋದು ಎಲ್ಲವನ್ನೂ ಅಡ್ಡಾದಿಡ್ಡಿಯಾಡಿ ಓದಿ ಅಂತ ಅಲ್ಲ. ಇದರ ಹಿಂದಿನ ತತ್ವಾನೇ ಬೇರೆ. ಉದಾಹರಣೆಗೆ, ನೀವು 5ನೇ ಅಧ್ಯಾಯದಲ್ಲಿರೋ ಒಂದು ಸಮಸ್ಯೆಯನ್ನ ಬಿಡಿಸಲು ಪ್ರಯತ್ನಿಸ್ತಿದ್ದೀರಿ ಅಂದ್ಕೊಳ್ಳಿ. ಸರಿ. ಆ ಸಮಸ್ಯೆಯನ್ನ ಬಿಡಿಸಲು ಬೇಕಾದ ಸೂತ್ರ ಅಥವಾ ಪರಿಕಲ್ಪನೆ 1ನೇ ಅಧ್ಯಾಯದಲ್ಲಿದ್ರೆ ಆಗೇ ಮಾಡ್ತೀರಿ? ಸಹಜವಾಗಿಯೇ ನಾನು 1ನೇ ಅಧ್ಯಾಯಕ್ಕೆ ವಾಪಸ್ ಹೋಗಿ ಆ ಸೂತ್ರವನ್ನು ನೋಡ್ಕೊಳ್ತೇನೆ. ನಿಖರವಾಗಿ. ಇದೇ ಈ ವಿಧಾನದ ಸೌಂದರ್ಯ. ಇಲ್ಲಿ ನೀವು ಕೇವಲ ಮಾಹಿತಿಯನ್ನ ನಿಷ್ಕ್ರಿಯವಾಗಿ ತೆಗೆದುಕೊಳ್ತಿಲ್ಲ. ಬದಲಿಗೆ ಒಂದು ಸಮಸ್ಯೆಯನ್ನ ಪರಿಹರಿಸಲು ಬೇಕಾದ ಜ್ಞಾನವನ್ನ ಸಕ್ರಿಯವಾಗಿ ಬೇಟೆಯಾಡ್ತಿದ್ದೀರಿ. ಓ, ಬೇಟೆಯಾಡೋದು. ಹೌದು. ಈ ಪ್ರಕ್ರಿಯೆಯಲ್ಲಿ 5ನೇ ಅಧ್ಯಾಯಕ್ಕೂ 1ನೇ ಅಧ್ಯಾಯಕ್ಕೂ ಇರೋ ಸಂಬಂಧ ನಿಮಗೆ ತಾನಾಗೇ ಅರ್ಥವಾಗುತ್ತೆ. ಹೌದು, ನಿಜ. ರೇಖೀಯವಾಗಿ ಓದುವಾಗ ಈ ಸಂಪರ್ಕ ನಮ್ಮ ಗಮನಕ್ಕೆ ಬಾರದಿರಬಹುದು. ಆದರೆ ಪ್ರಶ್ನೆಯನ್ನು ಹಿಂಬಾಲಿಸ್ಕೊಂಡು ಹೋದಾಗ ಈ ಸಂಪರ್ಕಗಳು ಸ್ಪಷ್ಟವಾಗಿ ಕಾಣಿಸ್ತವೆ. ಅಂದ್ರೆ ಅಡಿಪಾಯ ತಪ್ಪು ಹೋಗೋ ಬದಲು ಅಡಿಪಾಯ ಯಾಕೆ ಮುಖ್ಯ ಅನ್ನೋದು ಇನ್ನಷ್ಟು ಚೆನ್ನಾಗಿ ಮನವರಿಕೆಯಾಗುತ್ತೆ. ಓ, ಈಗ ಅರ್ಥ ಆಯ್ತು. ಅಂದ್ರೆ ನಾವು ಸುಮ್ಮನೆ ಪುಟಗಳನ್ನು ತಿರುಗಿಸ್ತಾ ಹೋಗೋದು ನಿಷ್ಕ್ರಿಯ, ಅಂದ್ರೆ ಪ್ಯಾಸಿವ್ ಕಲಿಕೆ. ಹೌದು. ಆದ್ರೆ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಓದೋದು ಸಕ್ರಿಯ, ಅಂದ್ರೆ ಆಕ್ಟಿವ್ ಕಲಿಕೆ. ಖಂಡಿತ. ಸಕ್ರಿಯ ಕಲಿಕೆಯಲ್ಲಿ ಮೆದುಳು ಹೆಚ್ಚು ತೊಡಗಿಸಿಕೊಳ್ಳುತ್ತೆ. ವಿಷಯಗಳು ಕೇವಲ ನೆನಪಿನಲ್ಲಿ ಉಳಿಯೋಡಲ್ಲ, ಅವು ಆಳವಾಗಿ ಅರ್ಥವಾಗ್ತವೆ. ಸರಿ. ಹಾಗಾದ್ರೆ ಸಮಸ್ಯೆಯ ಮೂಲ ನಮ್ಗೆ ಅರ್ಥವಾಯಿತು. ಈಗ ಪರಿಹಾರದ ಕಡೆಗೆ ಬರೋಣ. ಲೇಖಕರು ಹೇಳೋದೇನಂದ್ರೆ, ಪ್ರತಿ ಅಧ್ಯಯನವನ್ನು ಒಂದು ಅನುಮಾನ, ಒಂದು ಪ್ರಶ್ನೆ ಅಥವಾ ಒಂದು ಆಲೋಚನೆಯೊಂದಿಗೆ ಪ್ರಾರಂಭಿಸಬೇಕು ಅಂತ. ಇದು ಹೇಗೆ ಕೆಲಸ ಮಾಡುತ್ತೆ? ಖಂಡಿತ. ಒಂದು ಉದಾಹರಣೆ ಮೂಲಕ ನೋಡೋಣ. ಓಕೆ. ಉದಾಹರಣೆಗೆ, ಇತಿಹಾಸದಲ್ಲಿ ಫ್ರೆಂಚ್ ಕ್ರಾಂತಿಯ ಬಗ್ಗೆ ಕಲಿಬೇಕು ಅಂದುಕೊಳ್ಳೋಣ. ಸಾಂಪ್ರದಾಯಿಕ ವಿಧಾನದಲ್ಲಿ ನಾವು ಏನ್ ಮಾಡ್ತೀವಿ? 18ನೇ ಶತಮಾನದ ಫ್ರಾನ್ಸ್ ಅನ್ನೋ ಮೊದಲ ಅಧ್ಯಾಯದಿಂದ ಓದಲು ಶುರು ಮಾಡ್ತೀವಿ. ಹೌದು. ರಾಜಕೀಯ ಪರಿಸ್ಥಿತಿ, ಸಾಮಾಜಿಕ ರಚನೆ, ಹೀಗೆ ಒಂದರ ಹಿಂದ ಮುಂದು. ಬೋರ್ ಆಗುತ್ತೆ. ಆದರೆ ಲೇಖಕರ ವಿಧಾನದ ಪ್ರಕಾರ ಹಾಗೆ ಮಾಡುವ ಬದಲು ನೇರವಾಗಿ ಅಧ್ಯಾಯದ ಕೊನೆಯಲ್ಲಿರೋ ಅಭ್ಯಾಸದ ಪ್ರಶ್ನೆಗಳಿಗೆ ಹೋಗಿ. ಆಹಾ. ಅಲ್ಲಿಂದ ರ್ಯಾಂಡಮ್ ಆಗಿ ಒಂದು ಪ್ರಶ್ನೆಯನ್ನು ಹಾರಿಸ್ಕೊಳ್ಳಿ. ಉದಾಹರಣೆಗೆ, ಫ್ರೆಂಚ್ ಕ್ರಾಂತಿಯ ಮೇಲೆ ಜ್ಞಾನೋದಯದ ಅಂದ್ರೆ ಎನ್ಲೈಟ್ಮೆಂಟ್ ಚಿಂತಕರ ಪ್ರಭಾವ ಎಷ್ಟಿತ್ತು ಅನ್ನೋ ಪ್ರಶ್ನೆ. ಓಕೆ. ಈಗ ನನ್ನ ಓದಿಗೆ ಒಂದು ನಿರ್ದಿಷ್ಟ ಗುರಿ ಸಿಕ್ತು. ಹೌದು. ನನ್ನ ಮಿಷನ್ ಜ್ಞಾನೋದಯದ ಚಿಂತಕರು ಯಾರು ಮತ್ತು ಅವರು ಕ್ರಾಂತಿಯ ಮೇಲೆ ಹೇಗೆ ಪ್ರಭಾವ ಬೀರಿದ್ರು ಅಂತ ಕಂಡುಹಿಡಿಯೋದು. ನಿಖರವಾಗಿ. ಆಗ ನಾನು ಪುಸ್ತಕದಲ್ಲಿ ರೂಸೋ, ವಾಲ್ಟೇರ್ ಅವರ ಹೆಸರುಗಳನ್ನು ಹುಡುಕಲು ಶುರು ಮಾಡ್ತೇನೆ. ನಾನು ಕೇವಲ ಓದುತ್ತಿರುವುದಿಲ್ಲ, ನಾನು ಮಾಹಿತಿಯನ್ನ ಹುಡುಕುತ್ತಿರುತ್ತೇನೆ. ಎಕ್ಸಾಕ್ಟ್ಲಿ. ಆ ಹುಡುಕಾಟದಲ್ಲಿ ನಿಮಗೆ ಎಸ್ಟೇಟ್ಸ್ ಜನರಲ್ ಬಗ್ಗೆ ಒಂದು ಸಣ್ಣ ಟಿಪ್ಪಣಿ ಕಾಣಿಸ್ಬೋದು. ಅಥವಾ ಊಳಿಗಮಾನ್ಯ ಪದ್ಧತಿ ಅಂದ್ರೆ ಫ್ಯೂಡಲಿಸಂ ಬಗ್ಗೆ ಹಿಂದಿನ ಅಧ್ಯಾಯದಲ್ಲಿರುವ ಉಲ್ಲೇಖ ಸಿಗ್ಬೋದು. ಆಗ ನಿಮ್ಗೆ ಸಹಜವಾಗಿಯೇ ಕುತೂಹಲ ಮೂಡುತ್ತೆ. ಏನಿದು ಎಸ್ಟೇಟ್ಸ್ ಜನರಲ್ ಅಂತ? ಹೌದು. ಆಗ ನೀವು ಆ ಭಾಗವನ್ನು ಓದ್ತೀರಿ. ಹೀಗೆ ಒಂದು ಪ್ರಶ್ನೆಯಿಂದ ಶುರುವಾಗಿ ನೀವು ಜ್ಞಾನದ ಒಂದು ಜಾಲವನ್ನೇ ನೇಯುತ್ತೀರಿ. ವಾವ್. ಇದು ನೇರ ರಸ್ತೆಯಲ್ಲಿ ಪ್ರಯಾಣಿಸಿದಂತಲ್ಲ, ಬದಲಿಗೆ ಒಂದು ನಗರದ ಎಲ್ಲಾ ಗಲ್ಲಿಗುಡನ್ನು ಅನ್ವೇಷಣೆ ಮಾಡಿದಂತೆ. ಲೇಖಕರು ಇಲ್ಲಿ ಬಳಸೋ ಮತ್ತೊಂದು ಸಾದೃಶ್ಯ ನನ್ಗೆ ಬಹಳ ಇಷ್ಟ ಆಯ್ತು. ಯಾವುದು? ಅವ್ರು ಹೇಳ್ತಾರೆ, ಈ ವಿಧಾನದಲ್ಲಿ ಅಧ್ಯಯನವು ಒಬ್ಬ ಪತ್ತೇದಾರ ಉಳಿಗಳನ್ನು ಹಿಂಬಾಲಿಸಿ ಸತ್ಯವನ್ನು ಪತ್ತೆ ಹಚ್ಚುವಂತೆ ಸಕ್ರಿಯವಾಗುತ್ತೆ ಅಂತ. ಹೌದು. ಇದು ಅತ್ಯಂತ ಪ್ರಮುಖವಾದ ಅಂಶ. ಇದು ಕೇವಲ ಮಾಹಿತಿಯನ್ನ ಸೇವಿಸುವುದಲ್ಲ, ಬದಲಿಗೆ ಮಾಹಿತಿಯನ್ನ ಬೇಟೆಯಾಡುವುದು. ನಿಜ. ವಾಸ್ತವದಲ್ಲಿ ಎಲ್ಲ ವೃತ್ತಿಪರರು ಹೀಗೆ ಕಲಿಯುತ್ತಾರೆ. ಒಬ್ಬ ವೈದ್ಯರು ರೋಗಿಯ ಲಕ್ಷಣಗಳ ಬಗ್ಗೆ ಓದುವಾಗ ಅವರು ವೈದ್ಯಕೀಯ ಪಠ್ಯಪುಸ್ತಕವನ್ನು 1ನೇ ಪುಟದ ಓದುವುದಿಲ್ಲ. ಹೌದು, ನಿಜ. ಅವರು ಈ ನಿರ್ದಿಷ್ಟ ಲಕ್ಷಣಕ್ಕೆ ಕಾರಣಗಳೇನು ಅನ್ನೋ ಪ್ರಶ್ನೆಯೊಂದಿಗೆ ಶುರು ಮಾಡಿ ಸಂಬಂಧಿತ ವಿಭಾಗಕ್ಕೆ ನೇರವಾಗಿ ಹೋಗ್ತಾರೆ. ಒಬ್ಬ ಸಾಫ್ಟ್ವೇರ್ ಎಂಜಿನಿಯರ್ ಕೂಡ ಹಾಗೆ ಅಲ್ವಾ? ಖಂಡಿತ. ಹೊಸ ಕೋಡಿಂಗ್ ಭಾಷೆ ಕಲಿಯುವಾಗ ಅವರು ಸಂಪೂರ್ಣ ಕೈಪಿಡಿಯನ್ನು ಓದುವುದಿಲ್ಲ. ಈ ಭಾಷೆಯಲ್ಲಿ ಲಾಗಿನ್ ಪೇಜ್ ಹೇಗೆ ಮಾಡುವುದು ಅನ್ನೋ ಗುರಿಯೊಂದಿಗೆ ಶುರು ಮಾಡಿ ಅದಕ್ಕೆ ಬೇಕಾದಷ್ಟು ಮಾತ್ರ ಕಲಿಯುತ್ತಾರೆ. ಆದ್ರೆ
ಒಂದು ವೇಳೆ ನಮ್ಮಲ್ಲಿ ಮೊದಲೇ ಯಾವುದೇ ಪ್ರಶ್ನೆಗಳೇ ಇಲ್ದೇ ಇದ್ರೆ ಏನ್ ಮಾಡೋದು? ಅದಕ್ಕೂ ಲೇಖಕರು ಒಂದು ಉಪಾಯ ಹೇಳಿದ್ದಾರೆ. ಹೌದು, ಅಧ್ಯಾಯದ ಕೊನೆಯಲ್ಲಿರೋ ಪ್ರಶ್ನೆಗಳಲ್ಲಿ ಯಾವ್ದಾದ್ರೂ ಒಂದನ್ನು ರ್ಯಾಂಡಮ್ ಆಗಿ ಆರಿಸ್ಕೊಳ್ಳಿ ಅಂತ. ಅವರು ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಯಾವಾಗಲೂ ಮೊದಲ ಪ್ರಶ್ನೆಯನ್ನೇ ಆರಿಸ್ಕೊಳ್ಬೇಡಿ, ಯಾಕೆಂದ್ರೆ ಪರೀಕ್ಷೆಯ ಪ್ರಶ್ನೆಗಳು ಕ್ರಮಬದ್ಧವಾಗಿ ಬರೋದಿಲ್ಲ. ಹೌದು, ಇದು ನಮ್ಮ ಮೆದುಳನ್ನು ಯಾದೃಚ್ಛಿಕ ಪ್ರವೇಶಕ್ಕೆ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ಗೆ ಸಿದ್ಧಗೊಳಿಸುತ್ತೆ. ಹಾರ್ಡ್ ಡ್ರೈವ್ ತರಹ. ಹೌದು, ನಮ್ಮ ಮೆದುಳು ಒಂದು ಹಾರ್ಡ್ ಡ್ರೈವ್ ಇದ್ದಂತೆ. ಅದರಲ್ಲಿರೋ ಮಾಹಿತಿಯನ್ನು ಎಲ್ಲಿಂದ ಬೇಕಾದರೂ ನೇರವಾಗಿ ಪಡೆಯೋ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಳ್ಬೇಕು. ಮೊದಲನೇ ಪುಟದಿಂದ ಓದುವುದು ಹಳೇ ಕಾಲದ ಕ್ಯಾಸೆಟ್ ಟೇಪಿನಂತೆ. ಒಂದರ ನಂತರ ಒಂದೇ ಹಾಡನ್ನು ಕೇಳಬೇಕು. ಆದ್ರೆ ಈ ಹೊಸ ವಿಧಾನ ಸ್ಮಾರ್ಟ್ಫೋನ್ನ ಪ್ಲೇಲಿಸ್ಟ್ ಇದ್ದಂತೆ. ಯಾವ ಹಾಡು ಬೇಕೋ ಅದನ್ನ ನೇರವಾಗಿ ಆಯ್ಕೆ ಮಾಡ್ಕೊಳ್ಬಹುದು. ಸರಿ, ಈ ಆಲೋಚನೆಯನ್ನು ಇನ್ನೊಂದು ಹಂತಕ್ಕೆ ಕೊಂಡೊಯ್ಯುತ್ತಾ ಲೇಖಕರು ತರಗತಿಗಳಿನ ಬೋಧನಾ ವಿಧಾನವನ್ನು ವಿಮರ್ಶಿಸ್ತಾರೆ. ಹೌದು, ಸಾಮಾನ್ಯವಾಗಿ ಶಿಕ್ಷಕರೂ ಸಹ ಮೊದಲಿನಿಂದ ಪಾಠವನ್ನು ಪ್ರಾರಂಭಿಸಿ ಕ್ರಮವಾಗಿ ಮುಂದುವರಿಯುತ್ತಾರೆ. ಇದರಿಂದ ವಿದ್ಯಾರ್ಥಿಗಳಲ್ಲಿ ಒಂದು ತಪ್ಪು ಕಲ್ಪನೆ ಮೂಡುತ್ತೆ ಅಂತಾರೆ. ಹೌದು, ವಿದ್ಯಾರ್ಥಿಗಳು ಒಂದು ಸೆಮಿಸ್ಟರ್ನಲ್ಲಿ ಕಲಿತ ವಿಷಯಕ್ಕೂ ಮುಂದಿನ ಸೆಮಿಸ್ಟರ್ನಲ್ಲಿ ಕಲಿಯೋ ವಿಷಯಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಭಾವಿಸಲು ಪ್ರಾರಂಭಿಸ್ತಾರೆ. ಎಲ್ಲವೂ ಬೇರೆ ಬೇರೆ ಅಂತ. ಹೌದು, ಇತಿಹಾಸದ ಒಂದು ಅವಧಿಗೂ ಇನ್ನೊಂದು ಅವಧಿಗೂ, ಗಣಿತದ ಒಂದು ವಿಭಾಗಕ್ಕೂ ಮತ್ತೊಂದಕ್ಕೂ ಇರೋ ಆಂತರಿಕ ಸಂಪರ್ಕಗಳು ಕಳೆದು ಹೋಗ್ತವೆ. ಎಲ್ಲವೂ ಪ್ರತ್ಯೇಕ ದ್ವೀಪಗಳಂತೆ ಕಾಣಿಸುತ್ತೆ. ಆದ್ರೆ ವಾಸ್ತವದಲ್ಲಿ ವಿಷಯಗಳು ಹಾಗೆ ಪ್ರತ್ಯೇಕವಾಗಿ ಇರೋದಿಲ್ಲ ಅಲ್ವಾ? ಎಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿರ್ತವೆ. ಖಂಡಿತ. ಇದನ್ನು ನಾವು ವಿಶಾಲ ದೃಷ್ಟಿಕೋನದಲ್ಲಿ ನೋಡಿದರೆ ವಿಷಯಗಳು, ಅಧ್ಯಾಯಗಳು, ಘಟಕಗಳು ಮತ್ತು ಸೆಮಿಸ್ಟರ್ಗಳಾದ್ಯಂತ ಆಳವಾಗಿ ಪರಸ್ಪರ ಸಂಬಂಧ ಹೊಂದಿರ್ತವೆ. ಈ ರೇಖಾತ್ಮಕವಲ್ಲದ ನಾನ್ ಲೀನಿಯರ್ ಅಧ್ಯಯನ ವಿಧಾನವು ರೇಖೀಯ ಬೋಧನೆಯು ಮರೆಮಾಚಬಹುದಾದ ಆ ಸಂಪರ್ಕಗಳನ್ನು ನೋಡಲು ಸಹಾಯ ಮಾಡುತ್ತೆ. ಒಂದು ಉದಾಹರಣೆ ಕೊಡಬಹುದಾ? ಖಂಡಿತ. ಭೌತಶಾಸ್ತ್ರದ ವಿದ್ಯುಚ್ಛಕ್ತಿ ಅಧ್ಯಾಯದಲ್ಲಿನ ಒಂದು ಸಮಸ್ಯೆಯನ್ನು ಬಿಡಿಸಲು ಹಿಂದಿನ ಸೆಮಿಸ್ಟರಲ್ಲಿ ಕಲಿತ ಕಲನಶಾಸ್ತ್ರ ಅಂದ್ರೆ ಕ್ಯಾಲ್ಕ್ಯುಲಸ್ ಬೇಕಾಗಬಹುದು. ಹೌದು. ಪ್ರಶ್ನೆ ಕೇಂದ್ರಿತ ಅಧ್ಯಯನವು ಈ ಸಂಪರ್ಕಗಳನ್ನು ಸಹಜವಾಗಿ ಹೊರತರುತ್ತೆ. ಆಗ ಕಲಿಕೆಯು ಕೇವಲ ಮಾಹಿತಿಯನ್ನು ತುಂಡು ತುಂಡಾಗಿ ನೆನಪಿಟ್ಟುಕೊಳ್ಳುವುದರ ಬದಲು ಜ್ಞಾನದ ಒಂದು ಬಲವಾದ ಜಾಲವನ್ನು ನಿರ್ಮಿಸಿದಂತೆ ಆಗುತ್ತೆ. ಸರಿ, ಈ ಚರ್ಚೆ ಕೇಳಿ ನನ್ನ ತಲೆಯಲ್ಲಿ ಸಾಕಷ್ಟು ಹೊಸ ಆಲೋಚನೆಗಳು ಬರ್ತಿವೆ. ಕೇಳುಗರಿಗೆ ಸುಲಭವಾಗಲು ನಾವು ಚರ್ಚಿಸಿದ ಪ್ರಮುಖ ಅಂಶಗಳನ್ನು ಒಮ್ಮೆ ಒಟ್ಟಿಗೆ ಸೇರಿಸೋಣವೇ? ಖಂಡಿತ ಮಾಡೋಣ. ಮೊದಲನೇದಾಗಿ, ಪಠ್ಯಪುಸ್ತಕವನ್ನು ಒಂದು ಕಾದಂಬರಿ ಎಂದು ಭಾವಿಸುವುದನ್ನು ನಿಲ್ಲಿಸಬೇಕು. ಎರಡನೇದಾಗಿ, ಪ್ರತಿ ಬಾರಿಯೂ ಮೊದಲನೇ ಪುಟದಿಂದಲೇ ಓದಲು ಶುರು ಮಾಡುವ ಅಭ್ಯಾಸವನ್ನು ಬಿಡಬೇಕು. ಮೂರನೇದಾಗಿ, ಯಾವುದೇ ನಿರ್ದಿಷ್ಟ ಗುರಿ ಅಥವಾ ಪ್ರಶ್ನೆ ಇಲ್ಲದೆ ಸಾಲು ಸಾಲಾಗಿ ಓಲುಕೊಂಡು ಹೋಗುವುದರಲ್ಲಿ ಅರ್ಥವಿಲ್ಲ. ಹೌದು, ಅದು ಸಮತಟ್ಟಾದ ನೆಲದ ಮೇಲೆ ನೀರು ಸುರಿದಂತೆ ಎಲ್ಲವೂ ಹರಿದು ಹೋಗುತ್ತೆ. ಮತ್ತು ಅಂತಿಮವಾಗಿ, ಬಹುಮುಖ್ಯವಾಗಿ, ಪ್ರತಿಯೊಂದು ಅಧ್ಯಯನವನ್ನು ಒಂದು ಪ್ರಶ್ನೆಯೊಂದಿಗೆ ಪ್ರಾರಂಭಿಸಬೇಕು. ಆ ಪ್ರಶ್ನೆಯೇ ನಮ್ಮ ದಿಕ್ಸೂಚಿ ಆಗಬೇಕು, ನಮ್ಮ ಕಲಿಕೆಯ ಪ್ರಯಾಣಕ್ಕೆ ದಾರಿ ತೋರಿಸಬೇಕು. ಹೌದು, ಲೇಖಕರು ಕೊನೆಯಲ್ಲೂ ಇದೇ ಮಾತನ್ನು ಒತ್ತಿ ಹೇಳ್ತಾರೆ. ಈ ವಿಧಾನವು ಕಲಿಕೆಯನ್ನು ಸಂವಾದಾತ್ಮಕ ಮತ್ತು ಅರ್ಥಪೂರ್ಣವಾಗಿಸುತ್ತೆ ಅಂತ. ಖಂಡಿತ. ಹೀಗೆ ಮಾಡಿದ್ರೆ ನಾವು ಸುಮ್ಮನೆ ಕೇಳಿಸ್ಕೊಳ್ಳೋದನ್ನು ಬಿಟ್ಟು ನಾವೇ ಉತ್ತರ ಹುಡುಕಲು ಶುರು ಮಾಡ್ತೀವಿ. ಇದು ನಿಷ್ಕ್ರಿಯ ಗ್ರಹಣೆಯಿಂದ ಸಕ್ರಿಯ ಅನ್ವೇಷಣೆಯೆಡೆಗಿನ ಒಂದು ಬದಲಾವಣೆ. ಹೌದು, ಇದು ಕಲಿಯೋವರನ್ನು ಕೇವಲ ಗ್ರಾಹಕರ ಸ್ಥಾನದಿಂದ ಸೃಷ್ಟಿಕರ್ತರ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ. ಅವರು ತಮ್ಮದೇ ಆದ ಜ್ಞಾನದ ಮಾರ್ಗವನ್ನು ಕಂಡುಕೊಳ್ತಾರೆ. ಅತ್ಯುತ್ತಮವಾಗಿ ವಿವರಿಸಿದಿರಿ. ಈ ಚರ್ಚೆಯನ್ನು ಮುಗಿಸೋ ಮೊದಲು ಕೇಳುಗರಿಗೆ ಆಲೋಚಿಸಲು ಒಂದು ವಿಷಯವನ್ನು ಬಿಟ್ಟುಹೋಗಲು ಬಯಸ್ತೇನೆ. ಖಂಡಿತ, ಹೇಳಿ. ಈ ಬರಹವು ಮುಖ್ಯವಾಗಿ ಪಠ್ಯಪುಸ್ತಕಗಳ ಮೇಲೆ ಕೇಂದ್ರೀಕರಿಸುತ್ತೆ. ಆದರೆ ಈ ಪ್ರಶ್ನೆಚಾಲಿತ ಪತ್ತೆದಾರಿ ವಿಧಾನವನ್ನು ಕೇವಲ ಶೈಕ್ಷಣಿಕ ಅಧ್ಯಯನಕ್ಕೆ ಸೀಮಿತಗೊಳಿಸಬೇಕೇ? ಒಳ್ಳೆ ಪಾಯಿಂಟ್. ಉದಾಹರಣೆಗೆ, ಕೆಲ್ಸದಲ್ಲಿ ಒಂದು ಹೊಸ ಕೌಶಲ್ಯವನ್ನ ಕಲಿಬೇಕು ಅಂದ್ಕೊಳ್ಳಿ. ಅಥವಾ ಒಂದು ಸಂಕೀರ್ಣವಾದ ಆರ್ಥಿಕ ಸುದ್ದಿಯನ್ನ ಅರ್ಥ ಮಾಡ್ಕೊಳ್ಬೇಕು. ಅಥವಾ ಅಡಿಗೆ ಕಲಿಯುವಂತಹ ಒಂದು ಹೊಸ ಹವ್ಯಾಸವನ್ನು ಶುರು ಮಾಡಬೇಕು. ಹೌದು, ಈ ಎಲ್ಲ ಸಂದರ್ಭಗಳಲ್ಲೂ ನಾವು ಮೊದಲಿನಿಂದ ಶುರು ಮಾಡುವ ಬದಲು ಒಂದು ನಿರ್ದಿಷ್ಟ ಪ್ರಶ್ನೆ ಅಥವಾ ಗುರಿಯೊಂದಿಗೆ ಪ್ರಾರಂಭಿಸಿದ್ರೆ ನಮ್ಮ ಕಲಿಕೆಯ ಪ್ರಕ್ರಿಯೆ ಹೇಗೆ ಬದಲಾಗಬಹುದು? ಅಡಿಗೆ ಪುಸ್ತಕವನ್ನ ಮೊದಲ ಪುಟದಿಂದ ಓದುವ ಬದಲು ನಾನು ಇಂದು ಒಂದು ಪರ್ಫೆಕ್ಟ್ ಬಿರಿಯಾನಿ ಮಾಡೋದು ಹೇಗೆ ಅನ್ನೋ ಒಂದೇ ಪ್ರಶ್ನೆಯೊಂದಿಗೆ ಶುರು ಮಾಡಿದರೆ, ಆಗ ಆ ಒಂದೇ ಪ್ರಶ್ನೆ ನಿಮ್ಮನ್ನು ಅಕ್ಕಿ ಬೇಯಿಸೋ ತಂತ್ರ, ಮಾಂಸವನ್ನು ಮ್ಯಾರಿನೇಟ್ ಮಾಡೋ ವಿಧಾನ, ಈರುಳ್ಳಿ ಕರಿಯೋ ಕಲೆ, ಹೀಗೆ ಎಲ್ಲವನ್ನೂ ಕಲಿಸುತ್ತೆ. ಹೌದು, ಆದರೆ ಒಂದು ರುಚಿಕರವಾದ ಉದ್ದೇಶದೊಂದಿಗೆ. ಇದನ್ನೊಮ್ಮೆ ಯೋಚಿಸಿ ನೋಡಿ.